ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ 8ನೇ ತರಗತಿಯವರಿಗಾಗಿ ಪ್ರಥಮ ಭಾಷೆ ಕನ್ನಡದಲ್ಲಿ ಈ ಕಮಲಾಪುರ ಡಯಟ್ ಕಲಬುರಗಿ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೋತ್ತರ ಪತ್ರಿಕೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದೇ ತನ್ನಾಗಿರ್ತಕ್ಕಂಥ ಬಹಳಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಎಲ್ಲ ವಿಷಯಗಳದ್ದು ಕೂಡ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ಯಾವೆಲ್ಲ ಕ್ವಶನ್ಸ್ ಇದ್ದು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಕನ್ನಡದಲ್ಲಿ ನೋಡ್ಕೊಂಡು ಬರೋಣ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ ಅನ್ನೋದನ್ನು. ರವಿಯು ಹಾಡನ್ನು ಹಾಡಿದನು ಅಂತ ಇದೆ. ಹಾಡಿದನು ಅಂತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ. ಅದು ನಾಮಪದನೋ, ರೂಢನಾಮನೋ, ಕ್ರಿಯಾಪದನೋ, ವಿರುದ್ಧ ಪದನೋ? ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಸಿ, ಕ್ರಿಯಾಪದ ಅಂತಕ್ಕಂಥದ್ದು ಹಾಡಿದನು ಅಂತಕ್ಕಂಥದ್ದು ಆಗ್ತದೆ. ಪ್ರಶ್ನೆ 2, ಗಂಗಾ ನದಿಯಲ್ಲಿ ಕಮಲೆ ಮಿಂದಳು ಅಂತ ಇದೆ. ಹಾಗಾದರೆ ಈ ವಾಕ್ಯದ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಕರ್ತೃ ಸ್ತ್ರೀಲಿಂಗ ಇದೆ. ಸೊ ಲಾಸ್ಟ್ಗೆ ಕ್ರಿಯಾಪದನು ಕೂಡ ಸ್ತ್ರೀಲಿಂಗ ರೂಪದಲ್ಲಿನೇ ಇದೆ. ಸೊ ಹಾಗಾದರೆ ಗಂಗಾ ನದಿಯಲ್ಲಿ ಕಮಲೆ ಮಿಂದಳು ಅಂತಕ್ಕಂಥದ್ರೆ ಸೊ ಅದು ಆಪ್ಷನ್ ಎ ಅಂತಕ್ಕಂಥದ್ದು ಸ್ತ್ರೀಲಿಂಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 3, ನಾನು ಹಾಡು ಹಾಡುವೆನು ಅಂತಕ್ಕಂಥದ್ದು ಇದೆ. ಇದರ ಬಹುವಚನ ರೂಪ ಏನು ಅಂತ ಕೇಳಿದ್ದಾರೆ. ಸೊ ನಾನು ಅಂದರೆ ನಾವು ಆಗಬೇಕು, ಹಾಡುವೆನು ಅಂದರೆ ಹಾಡುವೆವು ಆಗಬೇಕು. ಅದು ಆಯ್ಕೆ ಬಿ ದಲ್ಲಿ ಇರ್ತಕ್ಕಂಥದ್ದು. ಅಂದರೆ ನಾನು ಹಾಡು ಹಾಡುವೆನು ಅಂತಕ್ಕಂಥದ್ದು ಏಕವಚನ ರೂಪ ಆದರೆ ಸೊ ಇದರ ಬಹುವಚನ ರೂಪ ಏನಾಗ್ತದೆ, ನಾವು ಹಾಡನ್ನು ಹಾಡುವೆವು ಅಂತಕ್ಕಂಥದ್ದು ಸರಿಯಾದ ರೂಪ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4ಕ್ಕೆ ನಮ್ಮ ಊರಲ್ಲಿ ನಡೆಯುತ್ತಿರುವ ನಾಟಕಕ್ಕೆ ನಾನು ಮತ್ತು ಗೀತಾ ಹೋದೆವು ಅಂತ ಇದೆ. ಓಕೆ, ಇದು ವಾಕ್ಯದ ಈ ರೂಪ ಅಂತ ಕೇಳಿದ್ದಾರೆ. ನಾನು ಊರಲ್ಲಿ ನಡೀತಕ್ಕಂಥ ನಾಟಕಕ್ಕೆ ನಾನು ಮತ್ತು ಗೀತಾ ಹೋದೆವು ಅಂತಕ್ಕಂಥದ್ದಿದೆ. ಸೊ ಸಾಮಾನ್ಯವಾಗಿರ್ತಕ್ಕಂಥ ಅಭಿಪ್ರಾಯ ಬಂದದ. ಸೊ ಹಾಗಾಗಿ ಇದನ್ನೇನಂತ ಕರಿತೀವಿ 4ರಲ್ಲಿ ಅದು ಸಾಮಾನ್ಯ ವಾಕ್ಯಕ್ಕೆ ಒಂದು ಉದಾಹರಣೆ ಆಗಿದೆ ಅಂತಕ್ಕಂಥದ್ದು. ಸೊ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 5, ತಮ್ಮ ಊರು ಯಾವುದು ಅಂತ ಇದೆ. ಇದರಲ್ಲಿ ನಿಮ್ಮೂರು ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಊ ಲೋಪ ಆಗ್ತದೆ. ಸೊ ಇದು ನಿಮ್ಮೂರು ಅಂತಕ್ಕಂಥದ್ದು ಲೋಪ ಸಂಧಿಗೆ ಉದಾಹರಣೆ ಆಗದ. ಪ್ರಶ್ನೆ 6, ಕಮಲಾ ಜಾರು ಬಂಡೆಯಿಂದ ಜಾರಿದಳು. ಈ ವಾಕ್ಯದಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ತೃತೀಯ ವಿಭಕ್ತಿ ಪ್ರತ್ಯಯ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ. ಹಾಗಾದರೆ ಇಂದ ಅಂತಕ್ಕಂಥ ಬಂದಿರತಕ್ಕಂಥ ಪದ ಬಂಡೆಯಿಂದ. ಸೊ ಆಪ್ಷನ್ ಸಿ ಬಂಡೆಯಿಂದ ಅಂತಕ್ಕಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಹೊಂದಿರತಕ್ಕಂಥ ಪದ ಆಗದ. ಪ್ರಶ್ನೆ 7, ಎಲ್ಲಿಗೆ ಹೋಗಿದ್ದೆ, ಯಾಕೆ ಲೇಟು ಇತ್ಯಾದಿ ಪ್ರಶ್ನೆ ಕೇಳುವಲ್ಲಿ ನಾನೇ ಗ್ರೇಟು, ನಾನು ಯಾರೆಂದು ಹೇಳು ಪುಟ್ಟ ಅಂತ ಇದೆ. ಇಲ್ಲಿ ಕಡೆಗೆ ಒಂದು ಲೇಖನ ಚಿಹ್ನೆಯನ್ನು ಬಳಸಿದ್ದಾರೆ. ಇದು ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ಸೊ ಅದು ಪ್ರಶ್ನಾರ್ಥಕ ಚಿಹ್ನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 8, ಕೆಲವರು ಗೋಧಿಯ ಸಾಮೆಯನ್ನು, ಕೆಲವು ನವನೆಯ ಕಂಬುಜೋಳವ, ಕೆಲವರು ಹಾರಕವೆಂದು, ಕೆಲವರು ನೆಲ್ಲವನತಿಶವ, ಕೆಲವು ನರೆದಲ್ಲಗವನು ಪರಿತಿಕರಿ, ಸಲದ ನೋಡಿದ ನೃಪತಿಯದರು, ಹಲವು ಮತವೇ ಕೊಂದನೆ ಪೇಳುನಲು ಗೌತಮನು ಅಂತ ಕೇಳಿದ್ದಾರೆ. ಇದು ಯಾವ ಸಾಹಿತ್ಯದ ಪ್ರಕಾರ ಅಂತ ಕೇಳಿದ್ದಾರೆ. ಓಕೆ, ಸೊ ತಮಗೆ ಗೊತ್ತಿದೆ ಈ ಒಂದು ಸಾಹಿತ್ಯದಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ಪದ್ಯದಲ್ಲಿ ಒಟ್ಟಾರೆಯಾಗಿ 6 ಸಾಲುಗಳಿದ್ದಾವೆ. ಹಾಗಾದರೆ ಇದನ್ನು ಏನಂತ ಕರೀತಾರೆ, ಷಟ್ಪದಿ ಅಂತ ಕರೀತಾರೆ. ಎಸ್. ಮುಂದಿನ ಪ್ರಶ್ನೆ 9, ಅಲ್ಲಿ ಹಕ್ಕಿ ಒಂದು ಹಾಡ್ತಿದೆ ಅಂತ ಇದೆ. ಇದರ ಗ್ರಾಂಥಿಕ ರೂಪ ಕೇಳ್ತದೆ. ಹಾಡ್ತಿದೆ ಅಂದರೆ ಹಾಡುತ್ತಿದೆ ಆಗ್ತದೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 10, ತನುಮನದಿಂದ ನಮಿಸು. ಈ ವಾಕ್ಯದಲ್ಲಿ ತನು ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಅದು ಎಲ್ಲಾನೇ ಆಗ್ತದೆ. ಅಂದರೆ ಕಾಯ, ದೇಹ, ಶರೀರ ಎಲ್ಲ ಪದಗಳು. ಆಪ್ಷನ್ ಡಿ ಎಲ್ಲ ಪದಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 11, ನನ್ನ ಅಕ್ಕ 10ನೇ ತರಗತಿಯನ್ನು 3 ಬಾರಿ ಲಾಗ ಹಾಕಿದಳು ಅಂತ ಇದೆ. ಇದರಲ್ಲಿ ಲಾಗ ಹಾಕಿದಳು ಅಂತಕ್ಕಂಥ ಪದ ಏನು ಅಂತ ಕೇಳಿದ್ದಾರೆ. ಅದು ನುಡಿಗಟ್ಟು ಆಗ್ತದೆ. ಅಂದರೆ ಅನುತ್ತೀರ್ಣನಾಗುವಂತ ಅದರ ಉತ್ತರ ಬರ್ತದೆ. ನನ್ನ ಕರದ ಮೇಲೆ ಪಕ್ಷಿ ಕುಳಿತಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಈ ಕರ ಅಂತಂದರೆ ಕೈ ಆಗದ. ಬಟ್ ಅವ್ರು ಏನು ಕೇಳಿದ್ದಾರೆ, ಇನ್ನೊಂದು ಅರ್ಥ ಕೊಡ್ತಕ್ಕಂಥ ಪದ ಕೇಳಿದ್ದಾರೆ. ಸೊ ಡಿ ಕರ ಅಂದರೆ ತೆರಿಗೆ ಅಂತಲೂ ಕೂಡ ಆಗ್ತದೆ. ಪ್ರಶ್ನೆ 13 ಏನಿದೆ ನೋಡಿ,
ಇಳೆಯಿಂದ ಮೊಳಕೆ ಬಗೆಯೊಂದು ತಮಟೆಗಳಿಲ್ಲ, ಫಲವಾಗುವೊಂದು ತುತ್ತೂರಿ ದನಿ ಇಲ್ಲ. ಬೆಳಕಿರುವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಕೇಳಿದ್ದಾರೆ. ಎಸ್, ಈ ಪದ್ಯದಲ್ಲಿರ್ತಕ್ಕಂಥ ಒಟ್ಟಾರೆ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ನೀಡಿದ್ದು ಹೇಳಿಕೊಳ್ಳಬೇಡ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಪ್ರಶ್ನೆ 14, ಈ ಚಿತ್ರದಲ್ಲಿ ಬರ್ತಕ್ಕಂಥ ಸಂದೇಶ ಏನು ಕೇಳಿದ್ದಾರೆ? ಎಲ್ಲರೂ ಕೂಡ ಇದ್ದಾರೆ. ಸೊ ವಿವಿಧತೆಯಲ್ಲಿ ಏಕತೆಯನ್ನು ತೋರ್ತಕ್ಕಂಥ ದೇಶ ಭಾರತ ಅಂತಕ್ಕಂಥದ್ದು ಆಗ್ತದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 15ರಲ್ಲಿ ಎಸ್, ನಮ್ಮ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ ಹೋಗಿ ಬೀಳಲಿ, ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆದೊಂದು ನೆಗೆದು ಬರೇ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಈ ಪದ್ಯದ ಮೌಲ್ಯ ಅಂತ ಏನಂತ ಕೇಳಿದ್ದಾರೆ. ಸೊ ಇದರಲ್ಲಿ ಜೀವನದಲ್ಲಿರ್ತಕ್ಕಂಥ ಸಾರ್ಥಕತೆಯನ್ನು ಇದೇನಾಗ್ತದಪ್ಪ ಅಂತಂದ್ರೆ ತೋರಿಸ್ತದ. ಸೊ ಜೀವನದ ಸಾರ್ಥಕತೆ ಅಂತಕ್ಕಂಥ ಉತ್ತರ ಸರಿಯಾದ ಉತ್ತರ. ಪ್ರಶ್ನೆ 16ರಲ್ಲಿದೆ, DVC ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು, ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು. ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಇತರ ಸಾಹಿತಿಗಳಂತೆ ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತರ ಪತ್ರಕರ್ತ, ವೇದಾಂತಗಳು ಆಗಿದ್ದರು. ಕನ್ನಡ ಸಾರಸ್ವತ ಲೋಕದ DVC ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಕೇಳಿದ್ದಾರೆ. ಅಪೂರ್ವ ವ್ಯಕ್ತಿತ್ವ ಅಂತ ಕೇಳಿದ್ದಾರೆ. ಸೊ ಅಪೂರ್ವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ 17, ಮೃದುವಾದ ಬೆಳೆದರೂ ಹೂವಿದು ಗಿಡದಲ್ಲಿ ಮುಳ್ಳಿನ. ಇಲ್ಲಿ ವಾಕ್ಯದ ಅದಲು ಬದಲು ವಾಕ್ಯಗಳ ಪದಗಳ ಕ್ರಮಬದ್ಧತೆಯ ರೂಪ ಅಂತ ಕೇಳಿದ್ದಾರೆ. ಮುಳ್ಳಿನ ಗಿಡದಲ್ಲಿ ಬೆಳೆದರೂ ಮೃದುವಾದ ಹೂವಿದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 18 ನೋಡ್ಕೊಡ್ರಿ. ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಇದೆ. ಸೊ ಟೋಟಲಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಶೀರ್ಷಿಕೆನೇ ನಾವು ವನ್ಯಜೀವಿಗಳ ಸಂರಕ್ಷಣೆ ಕೊಡಬಹುದು. 19ನೇ ಪ್ರಶ್ನೆ, ವ್ಯಾವಹಾರಿಕ ಸರ್ಕಾರಿ ಪತ್ರದ ಹಂತಗಳ ಸರಿಯಾಗಿರ್ತಕ್ಕಂಥ ಅನುಕ್ರಮ ಹೊಂದಾಣಿಕೆ ಯಾವುದು ಕೇಳಿದ್ರು. ಅದರಲ್ಲಿ ಏನಾಗ್ತದೆ, ಫಸ್ಟ್ಗೆ ವ್ಯಾವಹಾರಿಕ ಪತ್ರದಲ್ಲಿ ಬರುವಾಗ ನಾವು ಮೊದಲು ಏನು ಹಾಕ್ತೀವಿ, ಇಂದ ಹಾಕ್ತೀವಿ, ಆಮೇಲೆ ಗೆ ಹಾಕ್ತೀವಿ, ಮಾನ್ಯರೇ, ವಿಷಯ ವಿವರಣೆ, ಧನ್ಯವಾದಗಳು ಅಂತ ಕೊಡ್ತೀವಿ. ಕಡೆಗೆ ಲಾಸ್ಟಲ್ಲಿ ಇರ್ತಕ್ಕಂಥದ್ದು ನೋಡಿ, ಪ್ರಜೆಯಂ ಪಾಲಿಸ ಬಲ್ಲೊಡ ತನರಸಂ ಕೈಯಾಸೆಯಂ ಮಾಡಂ. ಈ ವಾಕ್ಯವು ಸಾಹಿತ್ಯದ ಈ ರೂಪವಾಗಿದೆ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಇದು ಸಾಹಿತ್ಯದ ಯಾವ ರೂಪ? ಹಳಗನ್ನಡ ರೂಪ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು ಹೇಳ್ಬೋದು. ಇನ್ನು ಇವು ವಿವರಣಾತ್ಮಕ ಪ್ರಶ್ನೆಗಳಿದ್ದವು. ಇಲ್ಲಿ ವಚನಗಳ ಒಂದು ಅಭಿಪ್ರಾಯವನ್ನು ಬರೀಬೇಕಾಗಿತ್ತು. ನಾವು ದೀರ್ಘ ಉತ್ತರದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ, ಈ ಪದ್ಯದ ಪ್ರಕಾರ ಮುಕ್ತಿ ಪಡೆಯಲು ಹೇಗಿರಬೇಕೆಂದು ತಿಳಿಸಲಾಗಿದೆ ಅಂತ ಕೇಳಿದ್ದಾರೆ. ಮುಂದೆ ಇಲ್ಲಿರ್ತಕ್ಕಂಥ ಪದಗಳನ್ನು ಹಳಗನ್ನಡ ಮತ್ತು ಹೊಸಗನ್ನಡ ಅಂತ ವಿಂಗಡಿಸಿ ಬರಲಿಕ್ಕೆ ಕೇಳಿದ್ದಾರೆ. ಮನುಷ್ಯ ಜಾತಿ ತಾನಂದೇ ಒಲಂ ಅಂತಕ್ಕಂಥ ಹೇಳಿಕೆ ಕುರಿತು ಆಲೋಚನೆಯಿಂದ ಬರೀಲಿಕ್ಕೆ ಹೇಳಿದ್ದಾರೆ. ನಿಮ್ಮ ಶಾಲೆ ಇಕೋ ಕ್ಲಬ್ನ ನಾಯಕರಾಗಿ ನಿಮ್ಮ ಗುಂಪಿಗೆ ನೀಡೋ ನಿರ್ದೇಶನಗಳನ್ನು ಬರಲಿಕ್ಕೆ 25ರಲ್ಲಿ ಹೇಳಿದ್ದಾರೆ. ಈ ಚಿತ್ರ ಗಮನಿಸಿ ಅನಿಸಿಕೆಗಳನ್ನು ಬರೀಬೇಕಾಗಿದೆ. 27ರಲ್ಲಿ ವರ್ಗಾವಣೆ ಪತ್ರ ಕೊಡುವಂತೆ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೀಬೇಕಾಗಿದೆ. ಕಡೆದಿತ್ತು, ಈ ಗದ್ಯ ಭಾಗವನ್ನು ತಾವುಗಳು ಓದಬೇಕು. ಓದಿ ಅದಕ್ಕೆ ಆತ್ಮಚರಿತ್ರೆ ಅಂದ್ರೆ ಏನು ಮತ್ತು ಜೀವನ ಚರಿತ್ರೆ ಅಂದ್ರೆ ಏನು ಅಂತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವೇನು ಮಾಡಬೇಕಿತ್ತು, ಕೊಡಬೇಕಿತ್ತು. ಇಷ್ಟಿತ್ತು 8ನೇ ತರಗತಿಯ ಕನ್ನಡದ